ಹಾಯ್ ಫ್ರೆಂಡ್ಸ್, ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆಗೆ ಈ ಥರ ಒಂದು ಕಪ್ ತೊಗೊಳ್ಳಿ, ಒಂದು ಹಾಫ್ ಕಪ್ಪಷ್ಟು ತೆಂಗಿನ ತುರಿ ತೊಗೊಳ್ಳಿ, ಮತ್ತು ಒಂದು 3/4 kg ಅಷ್ಟು ಅಕ್ಕಿ ತೊಗೊಳ್ಳಿ. ಆ 3/4 kg ಅಕ್ಕಿನ ರಾತ್ರಿನೇ ನೆನೆಸಿಟ್ಕೊಳ್ಳಿ. ನೆನೆಸಿಟ್ಕೊಂಡು ಅದಕ್ಕೆ ಬೆಳಿಗ್ಗೆ ಎದ್ದು ನೆನೆಸಿರೋ ಅಕ್ಕಿ ಜೊತೆಗೆ ಕಾಯಿ ತುರಿನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ರುಬ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ಕಾಯಿ ತುರಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಒಂದು ಫುಲ್ ಕಪ್ಪಷ್ಟು ನೀರು ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ. ಅದು ಕನ್ಸಿಸ್ಟೆನ್ಸಿ ತೆಳ್ಳಗೆ ಬರಬೇಕು. ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ರೌಂಡು ಸೌಟಲ್ಲಿ ತಿರುಗಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರುತ್ತೆ. ಒಂದು ತವ ತೊಗೊಳ್ಳಿ. ತವ ಆದಷ್ಟು ಈ ಥರ ಸುತ್ತಲೂ ಪಟ್ಟಿ ಇದ್ರೆ ತೊಗೊಂಡ್ರೆ ನೀರು ದೋಸೆಗೆ ಚೆನ್ನಾಗಿರುತ್ತೆ. ಸುತ್ತಲೂ ಎಣ್ಣೆ ಸಿಟ್ಕೊಳ್ಳಿ. ಎಣ್ಣೆ ಸಿಟ್ಕೊಂಡು ಈ ಥರ ಒಂದು ಸೌಟಲ್ಲಿ ಈ ಥರ ಹಾಕ್ಕೋಬೇಕು ದೋಸೆಗೆ. ಈ ಥರ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡ್ರೆ ಫುಲ್ಲು ತವ ತುಂಬ ಆಗುತ್ತೆ ದೋಸೆ. ಆವಾಗ ಒಂದು ಮುಚ್ಚಳ ಮುಚ್ಚಿ ಅದು ಬೇಯಕ್ಕೆ ಬಿಡಿ. ಮುಚ್ಚಳ ಮುಚ್ಚಾದ್ಮೇಲೆ ಒಂದು ಫ್ಯೂ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ. ದೋಸೆ ಬೆಂದಿರುತ್ತೆ. ಇದನ್ನು 2 ಸೈಡೂ ಬೇಯಿಸಲ್ಲ. ಇದನ್ನು ಜಸ್ಟ್ ಈ ಥರ ಹಾಫ್ ಫೋಲ್ಡ್ ಮಾಡಿದ್ರೆ ನೀರು ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಬೆಂಡೆಕಾಯಿ ಪಲ್ಯ, ಚಟ್ನಿ, ಟೊಮೊಟೊ ಗೊಜ್ಜು ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.